ಸ್ವಾಮಿ ಶರಣಮಯ್ಯಪ್ಪ. ನಿಜವಾಗ್ಲೂ ನಗು ಬರ್ತೈತೆ ನನಗೆ ಈ ವಿಡಿಯೋ ನೋಡಿದ್ರೆ. ಅಲ್ಲ ಅಯ್ಯಪ್ಪ ಮಾಲಾಧಾರಿಗಳ ತಲೆಯಲ್ಲಿ ಏನೈತೆ ಅಂತ ಗೊತ್ತಾಯ್ತಿಲ್ಲ. ಒಬ್ಬೊಬ್ರು ತಲೆಯಲ್ಲಿ ಎಲ್ರಿಗೂ ಹೇಳ್ತಾ ಇಲ್ಲ. ಒಬ್ಬೊಬ್ರಿಗೆ ಅಪ್ಪಾಪು ಸ್ವಾಮಿಗಳನ್ನ ತಗೊಂಡೋಗಿ ಯಾಕೆ ಕುದಿಯೋ ಎಣ್ಣೆಗೆ ಎಜ್ತೀರಾ ಅಂತ ಅಂದರೆ ಎಲ್ಲೈತ್ರಿ ನಿಮ್ಮ ತಲೆಯಲ್ಲಿ? ಏನು ತಲೆಯಲ್ಲಿ ಬುದ್ಧಿ ತುಂಬೈತೋ ಇಲ್ಲ ಲದ್ದಿ ತುಂಬೈತೋ? ಸ್ವಾಮಿ ಶರಣ ನಿಜವಾಗ್ಲೂ ಗೊತ್ತಾಯ್ತಿಲ್ಲ ಅಯ್ಯಪ್ಪ. ಹಂಗೂ ಏನಾದ್ರು ನಿಮ್ಗೆ ವ್ರತ ಮಾಡಿ ನಾನು ಅಷ್ಟು ಕಟ್ಟುನಿಟ್ಟಾಗಿ ವ್ರತ ಮಾಡಿದ್ದೀನಿ ಅಯ್ಯಪ್ಪ ನನಗೇನು ಮಾಡಲ್ಲ ಅಂದರೆ ನೀವು ಕೂತ್ಕೊಂಡು ತಲೆ ಮೇಲಿಂದ ಸುರ್ಕೊಂಬಿಡ್ರಿ ಬಿಸಿ ಎಣ್ಣನ, ಶರಣಾಗ್ಬಿಡ್ರಿ. ಯಾರು ಕೇಳ್ತಾರೆ? ಯಾರು ಇದು ಮಾಡೋದು? ಅದು ಎಳೆ ಕಂದಮ್ಮಂಗೆ ಏನ್ರಿ ಗೊತ್ತಾಗುತ್ತೆ? ಅದು ಇನ್ನು ಈಗ ತಾನೇ ಕಂಡುಬಿಟ್ಟಿರೋ ಕಂದಮ್ಮಂಗೆ ಏನು ಗೊತ್ತಾಗುತ್ತೆ ಅಯ್ಯಪ್ಪ? ತಗೊಂಡೋಗಿ ಎಜ್ತಾ ಇದ್ದೀರಲ್ಲ ನೋಡ್ರಿ. ಆ ಎಜ್ತಾ ಇದ್ರೆ ಅಳ್ತಾವ್ರೆ ಆ ಸ್ವಾಮಿಗಳು. ಆಯ್ತಾ ಇಲ್ಲ ನೋವನ್ನ ತಡ್ಕೊಳಕ್ಕೆ. ಅಕಸ್ಮಾತ್ ಬೆಳೀತಾ ಇನ್ಫೆಕ್ಷನ್ ಆಗೋಯ್ತು, ಸ್ಕಿನ್ನೇ ಬೆಳೀನಿಲ್ಲ, ಏನ್ರಿ ಮಾಡ್ತೀರಾ? ಯಾರ್ರಿ ಹೊಣೆ? ಸ್ವಾಮಿ ನಿಜವಾಗ್ಲೂ ನಂಬಿಕೆ ಇರಲಿ ಅಯ್ಯಪ್ಪ, ಮೂಢನಂಬಿಕೆ ಬೇಡ, ಭಕ್ತಿ ಇರಲಿ, ಅಂಧ ಭಕ್ತಿ ಬೇಡ ಅಯ್ಯಪ್ಪ. ಸೀರಿಯಸ್ ಆಗಿ ಇದೆಲ್ಲ ತಪ್ಪು ಸ್ವಾಮಿ. ಇದನ್ನೆಲ್ಲ ಯಾರೂ ಹೇಳಿಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನೀವು ಹುಟ್ಟಾಕೊಂಡಿರೋ ವ್ರತಗಳಿವೆಲ್ಲ. ವ್ರತ ಅಯ್ಯಪ್ಪ ಸ್ವಾಮಿ ವ್ರತನೇ ಬೇರೆ ಐತೆ. ನಾನು ವೀಡಿಯೋ ಮಾಡಿದ್ದೀನಿ ನೋಡ್ರಿ, ಅದು ವ್ರತ. ಇದನ್ನೆಲ್ಲ ಬೆಂಕಿ ಮೇಲೆ ತುಳಿಯೋದು, ಬೆಂಕಿನ ತಲೆ ಮೇಲೆ ಸುರ್ಕೊಳ್ಳೋದು, ಮತ್ತು ಅದೇನದು ಬಿಸಿ ಕಜಾಯನ ಕೈಯಲ್ಲಿ ತೆಗಿಯೋದು, ಬಜ್ಜಿನ ಕೈಯಲ್ಲಿ ತೆಗಿಯೋದು, ಬಿಸಿ ಎಣ್ಣೆಗೆ ಈ ಥರ ಎಲ್ಲ ಮಾಡೋದು. ಆ ಕಂದಮ್ಮಂಗೆ ಏನ್ರಿ ಗೊತ್ತಾಗೋ? ತಗೊಂಡೋಗ ಪಾಪು ನಿಲ್ಸಿದಿರಲ್ಲ. ಸೀರಿಯಸ್ ಆಗಿ ಗುರುಸ್ವಾಮಿಗಳು ಹೆಚ್ಚುತ್ತವ್ರಲ್ಲ, ಅವ್ರ ಅಪ್ಪ ಇಲ್ಲ, ಬೇರೆಯವ್ರಾಗ ಗೊತ್ತಿಲ್ಲ, ಬೇರೆಯವ್ರಾಗಿದ್ರೆ ಅದು ಯಾವ ನಂಬಿಕೆ ಮೇಲೆ ಕೊಟ್ಟರು ಆ ಪಾಪನ ಅವ್ರ ಕೈಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಸ್ವಾಮಿ ಯಾರು ಹೇಳಿದ್ದು? ಬಿಸಿ ಎಣ್ಣೆ ಒಳಗಡೆ ಕುದೀತಾ ಇರೋ ಎಣ್ಣೆ ಒಳಗಡೆ ಹಾಕಿದ್ರೆ ಅಯ್ಯಪ್ಪ ಬಂದು ಕಾಪಾಡ್ತಾರೇನ್ರಿ? ಅಯ್ಯಪ್ಪನ ಮೇಲೆ ಭಕ್ತಿ ಮನಸ್ಸಲ್ಲಿರಬೇಕು. ಅಯ್ಯಪ್ಪ ಎಲ್ಲಿ ಕೈ ಹಿಡಿಬೇಕು, ಎಲ್ಲಿ ಉದ್ಧಾರ ಮಾಡಬೇಕು ನಮ್ಮನ್ನು